ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೊಬ್ಬಿಗಾ ಕಿಚನ್ ಪಾವಗಡ. ನಾನು ಇವತ್ತು ಲಂಚ್ ಬಾಕ್ಸ್ ರೆಸಿಪಿ ಮಾಡಿದ್ದೀನಿ. ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದಕ್ಕೆ ಒಂದು 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ನಾನೇ ಚಿಕ್ಕ ಮಕ್ಕಳಿಗೆ ತೋರಿಸ್ತಾ ಇರೋದು, ಅದಕ್ಕೋಸ್ಕರ 3 ಹಾಕ್ಕೊಂಡಿದ್ದೀನಿ. ದೊಡ್ಡವ್ರಿಗೆ ಏನಾದರೂ ಆದರೆ ಇನ್ನೊಂದು 2 ಜಾಸ್ತಿನೇ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಕಡಲೆ ಬೀಜ, 1 ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಹುರಿದಾದ ನಂತರ ಅದಕ್ಕೆ 1-2 ಸ್ಪೂನ್ ಎಳ್ಳು ಹಾಕ್ಕೊತಾ ಇದ್ದೀನಿ. ವೈಟ್ ಎಳ್ಳು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಎಳ್ಳೆಲ್ಲ ಚಿಟ್ಲುತ್ತೆ ನೋಡು, ಅವಾಗ ಎಳ್ಳು ಹುರಿದಿದ್ದೀವಂತ ಲೆಕ್ಕ ಅಷ್ಟೇ. ಅದೆಲ್ಲ ಒಂದು ಪ್ಲೇಟಿಗೆ ತಗೊಬಿಟ್ಟು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ತಗೊಬಿಟ್ಟು ಎಲ್ಲ ಮಿಕ್ಸಿಗೆ ಹಾಕಿ ಅದೇ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಬಿಟ್ಟು ಪೌಡ್ರ್ ಮಾಡಿ ಇಟ್ಕೋಬೇಕು. ನೋಡ್ದ ಪೌಡ್ರೆಲ್ಲ ಚೆನ್ನಾಗಿದೆಯಲ್ಲ. ಮತ್ತೆ ಬಾಣಲೆ ಇಟ್ಬಿಟ್ಟು 1 ಸ್ಪೂನಷ್ಟು ಅದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಕಾಳು ಹಾಕ್ಕೊಬಿಟ್ಟು ಅದ್ರ ಜೊತೆಗೆ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಹಂಗೆ ಹುರ್ಕೋಬೇಕು. ಸ್ವಲ್ಪ ಹುರಿದಾದ ನಂತರ ಸ್ವಲ್ಪ ಕರಿವೆ ಸೊಪ್ಪು ತಗೋಬೇಕು. ಕರಿವೆ ಸೊಪ್ಪು ನಾನು ಫಸ್ಟೇ ಹಾಕ್ಕೊತಾ ಇದ್ದೀನಿ. ಫಸ್ಟೇ ಆದರೆ ಚೆನ್ನಾಗಿ ಉರಿಯುತ್ತೆ, ಆಮೇಲೆ ತಿನ್ನೋಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಾಕಿ ಗೋಲ್ಡನ್ ಕಲರ್ ಬರೋರು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಚಿಕ್ಕ ಮಕ್ಳಿಗಾದ್ರೆ ಇನ್ನೂ ಒಳ್ಳೇದು, ಯಾಕಂದ್ರೆ ಕಡಲೆ ಬೀಜನು ತುಂಬಾ ಒಳ್ಳೇದು, ಎಳ್ಳುನು ಅಷ್ಟೇ ಒಳ್ಳೇದು. ಆಮೇಲೆ ಹುರಿದಿದ್ವಲ್ಲ ಪೌಡ್ರ್ ಎಲ್ಲ ಅದಕ್ಕೆ ಹಾಕ್ಕೊಬಿಡೋಣ. ಹಾಕ್ಕೊಂಡು ಸ್ವಲ್ಪ 1-2 ನಿಮಿಷ ಬಿಸಿ ಆದರೆ ಸಾಕು, ಯಾಕಂದ್ರೆ ಆಲ್ರೆಡಿ ಕಡಲೆ ಬೀಜ, ಎಳ್ಳು, 1 ಮೆಣಸಿನ್ಕಾಯಿ ಎಲ್ಲ ಬಿಸಿ ಮಾಡಿ ಇಕ್ಕಿರೋದೆ ಅಲ್ಲ ಅದಕ್ಕೆ. ಆಮೇಲೆ ಅದಕ್ಕೆ ಅನ್ನ ಎಲ್ಲ ನೀಟಾಗಿ ಪುಡಿ ಮಾಡಿ ಇಟ್ಕೋಬೇಕು. ಪುಡಿ ಮಾಡಿರೋ ಅನ್ನ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಮಕ್ಕಳಿಗೆ ಏನಾದರೂ ನೀವು ಒಂದ್ಸತಿ ಮಾಡಿಕೊಟ್ರೆ ಮತ್ತೆ ಕೇಳಿ ಮಾಡಿಸ್ಕೊತಾರೆ, ಅಷ್ಟೇ ಆರೋಗ್ಯವಾಗಿರುತ್ತೆ. ನಾನು ಇದಕ್ಕೆ ಅಂಗಡಿ ಐಟಮ್ ಏನು ಹಾಕಿಲ್ಲ. ನಿಮ್ಗೆ ಏನಾದರೂ ಕಲರ್ ಬೇಕಂದ್ರೆ ಸ್ವಲ್ಪ ಕಾಶ್ಮೀರ್ ಚಿಲ್ಲಿ ಹಾಕ್ಕೊಂಡ್ರೆ ರೆಡ್ ಕಲರ್ ಬರುತ್ತೆ ಅಷ್ಟೇ. ನಾನು ಹಾಕಿಲ್ಲ, ಮನೆಯಲ್ಲಿರೋ ಮಾಮೂಲು 1 ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದಕ್ಕೆ ಕಲರ್ ಸ್ವಲ್ಪ ಕಮ್ಮಿ ಇದೆ ಅಷ್ಟೇ. ತಿನ್ನೋಕೆ ಮಾತ್ರ ತುಂಬ ಟೇಸ್ಟಿ ಅಂದರೆ ಟೇಸ್ಟಿಯಾಗೇ ಇದೆ. ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಂಗೆ ಒಂದು ಲೈಕ್ ಮಾಡಿ. ನಾನು ಮಾಡೋ ಅಡುಗೆ ಎಲ್ಲ ನಿಮಗೆ ಬರುತ್ತೆ, ನೀವು ನೋಡ್ಬೋದು. ನೀವು ಒಂದ್ಸತಿ ಇದೇ ಥರ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕಳಿಸ್ರಿ. ನೋಡ್ತಾ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಲಂಚ್ ಬಾಕ್ಸ್ ರೆಸಿಪಿ ರೆಡಿ ಆಯಿತು. ಇದೆಲ್ಲ 5 ನಿಮಿಷ ಒಳಗಡೆ ಮಾಡ್ಕೋಬೋದು. ಬೆಳಿಗ್ಗೆ ಟೈಮ್ ಅಡ್ಜಸ್ಟ್ ಆಗಲ್ವಲ್ಲ, ಅದಕ್ಕೋಸ್ಕರ ಈ ಥರ ಲಂಚ್ ಬಾಕ್ಸ್ ಮಾಡಿ ಹಾಕಿದ್ರೆ ಮಕ್ಕಳು ಮತ್ತೆ ಕೇಳಿ ಮಾಡಿಸ್ಕೊತಾರೆ. ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಏನಾದ್ರು ಸ್ವಲ್ಪ ಖಾರ ಅನಿಸಿದ್ರೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡ್ಕೊಳ್ಳಿ, ಇಲ್ಲಾಂದ್ರೆ ಬೇಡ. ನಾನು ಇದಕ್ಕೆ ನಿಂಬೆಹಣ್ಣು ರಸ ಏನು ಹಿಂಡಿಲ್ಲ, ಯಾಕಂದ್ರೆ ನಾವು ಖಾರ ಕರೆಕ್ಟಾಗೇ ಇದೆಯಾ ಅದಕ್ಕೋಸ್ಕರ. 3 ಮೆಣಸಿನ್ಕಾಯಿ ಎಲ್ಲ ಹಾಕಿರೋದು ಅದಕ್ಕೆ. ನೋಡಿ ನಮ್ಮ ಮಕ್ಕಳು ತಿಂತಾ ಇದ್ದಾರೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಬೆಳಿಗ್ಗೆ ಮಾಡಿ ತಗೊಂಡು ಹೋದ್ರೆ 2 ಗಂಟೆಗೆ ತಿಂದ್ರೂ ಅದೇ ಟೇಸ್ಟು ಹಂಗೆ ಇರುತ್ತೆ. ಬಾಯ್.